ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ಹಲೋ ಯಾರು ದೊಡ್ಡಪ್ಪ ಫೋನ್ ಎತ್ತಲೇ ಯಾರು ಫೋನ್ ಮಾಡಿರಲ್ಲ ಮಗ ಆಗ್ಲೇನೆ. ಹಲೋ ಯಾರು ಹೇಳಿ ಯಾರು ಹೇಳಿ ಫೋನ್ ಮಾತಾಡಿದ್ದು ಯಾರು ಹೇಳಿ? ನರಸಿಂಹಣ್ಣ ಆಗುತ್ತೆ ನನ್ಗೆ ಮಾತು. ಮಾವ ಮಾವ ಬಾವ ಬಾವ ಮಾವ ಬಾವ. ಅಯ್ಯೋ ಹೇಳಿ ಏನ್ ಹೇಳಿ ಏನ್ ಸರ್ ಏನ್ ಯಾರು ಹೇಳಿ? ಗಾಬರಿ ಮಾಡ್ಬೇಡಿ ನನಗೆ. ನರಸಿಂಹಣ್ಣ ಯಾರು ಹೇಳಿ? ನಾನು ನರಸಿಂಹಣ್ಣ ಬಗಡಿಗೆ ಫೋಟೋನು ನೋಡಿದಲ್ಲ ನರಸಿಂಹಣ್ಣ ನರಸಿಂಹಣ್ಣ. ಓ ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾನು ತಿನ್ನಲ್ಲ ಕೈಣ. ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾ ತಿನ್ನಲ್ಲ. ಅದಕ್ಕೆ ಗೋಳಾಡ್ತಾ ಇದೆಯಾ? ಯಾಕೆ? ನೀನ್ ನನ್ಗೇನ ಕೊಡ್ಸು ಬಿರಿಯಾನಿ. ಅಯ್ಯೋ ಪರಮಾತ್ಮ, ನಾನ್ ಯಾವ್ದೋ ನಮ್ಮ ಕರ್ಕೊಂಡಿರಲ್ಲ ಅಂತ ನಾನು ಹಿಂಗೊಂದು ನಾನು ಅಲ್ಲಿ ಮನೆಗೆ ಮುಗಿಸ್ಕೊಂಡಂಗ ಆತಲ್ಲ. ನಮ್ಮ ಎಮೆ ಆಯ್ತು ಅಂತ ನಮ್ಮ ಕರ್ಮನ ಆಯ್ತು. ಬೆಳಿಗ್ಗೆ ಎದ್ದು ಓಟನೆ ನಿಜವಾಗಿ ನೋಡ್ದೆ. ತಿಂದಿದ್ರೆ ಅಲ್ಲ ಉಪ್ಪಿಟ್ಟು ತಿಂದಿದ್ರೆ ನೀನು ಈ ತರ ಗೋಳಾಡದ ದೊಡ್ಡಪ್ಪ? ಓ ಹಂಗೆ ಬುಗುನಳ್ಳಿಗೆ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ, ಒಂದ್ ಇಡ್ಲಿ ತಗೋ, ಒಂದ್ ವಡೆ ತಗೋ, ಹಂಗೆ ಬಿಸ್ಲರಿ ಅರ್ಧ ಬಾಟ್ಲು ನೀರ್ ತಗೋ. ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾವಿನಕಾಯಿ ತಗೊಂಡು ಅರ್ಧ ಕೆಜಿ ಕಿತ್ಲೆಹಣ್ಣು ತಗೋ, 1 kg ಬಾಳೆಹಣ್ಣು ತಗೋ. ಬರ್ಬೇಕಾರೆ ಹಂಗೆ ತಗೊಂಡು ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ, ಆಮೇಲೆ ಕ್ರ್ಯಾಕ್ ಕೇಕ್ ಬಿಸ್ಕೆಟ್ ತಗೊಂಡ್ ಬರ್ಬೇಕಾರೆ ಹಂಗೆ ಮಂತಕ್ ಬಾ. ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟ್, ಆಮೇಲೆ ಚಿತ್ರಾನ್ನ ತಿಂತೀನಿ, ಆಮೇಲೆ ಪೂರಿ ತಿಂತೀನಿ, ಆಮೇಲೆ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ತಿಂತೀನಿ, ಆಮೇಲೆ ಪಲಾವ್ ತಿಂತೀನಿ. ಏನ ತಿನ್ನೋದು ಯಾರು ಹೇಳು? ನಾನೇನು ಎಲ್ಲ ಕೇಳಿ ನಂದು ಈಗಿನ್ನ 1 ನಿಮಿಷ ಆಗಿಲ್ಲ ಇನ್ನು ಮಾತ್ರ ನಂಗೆ. ನಾನು ತಲೆನೋವಿಂದು ಮೊನ್ನೆ ಬಂದಿರೋ ಮಾತ್ರ ಎಲ್ಲ ಹೋಗಿಲ್ಲ. ಏನು ತರಬೇಕು? ಯಾರು ನೀನು? ಏನು ಎತ್ತಾರು ಹೇಳಿ ಮಾತಾಡು. ಏನೇನು ಹೋಗ್ತಾ ಇದ್ರೆ ನಮ್ದು ಇದು ಅವ್ರ ಊರ್ ಬಾಗ್ಲಾದಂಗ ಆಗುತ್ತೆ ನಂದು. ದೊಡ್ಡಪ್ಪ ಹಂಗ ಮಾಡ್ಬೇಕಾರೆ ಇದ್ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು, ಆಮೇಲೆ ಅಪ್ಪ ಬೈತು, ಆಮೇಲೆ ದೊಡ್ಡಪ್ಪ ಹೋಯ್ತು, ಆಮೇಲೆ ದೊಡ್ಡಪ್ಪ ಬಂತು, ಅಮ್ಮ ಬೈತು, ಆಮೇಲೆ ಅಮ್ಮ ಹೋಯ್ತು, ನೀನ್ ಬಂದೆ, ಆಮೇಲೆ ದೊಡ್ಡಪ್ಪ ಹೋಯ್ತು, ದೊಡ್ಡಪ್ಪ ಹೋದ್ಮೇಲೆ ಅಪ್ಪ ಬಂತು. ಯಾರನ್ನ ಬರ್ಲಿ ಯಾರು ಅಂತ ಹೇಳ್ಬಿಡಿ ನನಗೆ. ದೊಡ್ಡಪ್ಪ ನಾನು ಬಂದೆ, ಆಮೇಲೆ ಅಪ್ಪ ಬೈತು, ಆಮೇಲೆ ಅಪ್ಪ ಬೈದ್ಮೇಲೆ ನಾನು ಹಿಂಗ್ ಫೋನ್ ಮಾಡ್ದೆ, ನೀನ್ ರಾತ್ರಿ ಫೋನ್ ಎತ್ತಲಿಲ್ಲ. ತಿರ್ಗಾ ಇದ್ ಮಾಡ್ಕೊಂಡು ಆಮೇಲೆ ದೊಡ್ಡಮ್ಮಂಗ್ ಫೋನ್ ಮಾಡ್ದೆ. ದೊಡ್ಡಮ್ಮ ಇದ್ದಿದ್ದು ಎಲ್ಲ ತಿಪ್ಟೂರು ರತ್ನಮ್ಮನ ಮನೆಗೋ ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ ಮನೆಗೆ ಹೋಗಿರ್ಬೇಕು ಅಂತ. ಅದಕ್ಕೆ ನಾನು ತಿರ್ಗಾ ಸುಮ್ಮನೆ ಏನಿ ವನವಾಸ ಒಂದು ಇದು ಯಾರು ಏನಿ ವನವಾಸವೋ ಏನಿ ಗಾಚಾರವೋ ಏನಿದೆ ಅವ್ರಿಗೆ ಬಂದಿದ್ದು ಅಂತ ಇದು ಹಿಂಗಾಗೋತ್ ನನ್ ಕರೆ. ಯಾವ್ದೋ ನಾಟಕದಾಗ ಕೇಳಿದೀನಿ ವಾಡು. ಏನಿದು ವನವಾಸ ಒಂದು ಹಂಗೆ ನನಗೆ ಏನ್ ಫೋನ್ ಮಾಡ್ತಾ ಇದ್ದೀರಾ? ನಾನು ಏನಾಗ್ಬೇಕು ನಿಮ್ಗೆ? ನಾನು ಅಥವಾ ನನ್ನಿಂದ ಏನ್ ತೊಂದ್ರೆ ಆಯ್ತಾ ಎಲ್ಲ ಹೇಳಿ. ಏನ್ ತಾಂಡ ಹಾಕಣ ನಮ್ಗೆ ಯಾಕರ್ಮ ಯಾ ಪೂರ್ವ ಜನ್ಮದ ಪಾಪ ನಮ್ದು. ಯಾರಿಗೆ ಅನ್ಯಾಯ ಮಾಡಿದ್ವಿ? ಬುಧವಾರ ಪೂಜೆ ಮಾಡ್ಬಿಟ್ಟಿ ಭೂಮಿಗೆ ಎಲ್ಲ ಇವತ್ತೆಲ್ಲ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಸ್ಬಿಡೋಣ. ಫ್ಯಾಕ್ಟ್ರಿ ಓಪನ್ ಮಾಡಿಸ್ಬಿಡ್ತೀನಿ. ವರ್ಕರ್ಸ್ ಎಲ್ಲ ಬರ್ತಾವ್ರೆ, 5,000 ಜನ ವರ್ಕರ್ಸ್ ಬರ್ತಾವ್ರೆ. ಅವ್ರಿಗೆ ಆಯ್ತು ಪೂಜೆಗೆಲ್ಲ ಬೋನಸ್ ಕೊಟ್ಟಿರ್ಲಿಲ್ವಲ್ಲ, ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ. ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ. ಇದೆಲ್ಲ ಹೇಳು ಅಂತ ಯಾರು ಹೇಳಿದ್ರು? ನಾನ್ ಯಾರ ಫ್ಯಾಕ್ಟ್ರಿ ಓನರು? ನಾನ್ ಯಾರ ವರ್ಕರ್ಸು? ಶಿವನೇ ಪರಮಾತ್ಮ, ಏನಪ್ಪ ಈ ಕಥೆ? ಏನಿದು ವಿಧಿಲೀಲೆಯೋ ಏನಿ ವನವಾಸವು ನನಗೀ ಪರಿಸ್ಥಿತಿ ಬಂದಿತು ಅಂದಂಗ ಆಗೋದಲ್ಲ. ನಮ್ಗೆ ಏನ್ ಕರೆ ಇದು? ಏನ್ ಮಾಡೋಣ? ಮನೆಗೆ ನೆಮ್ಮದಿ ಇಲ್ಲ, ಆಚೆಗಡೆ ಈ ಫೋನ್ ಏನ್ ನಾನು ಯಾರಿಗೆ ತಪ್ಪು ಮಾಡಿದ್ದು? ಯಾರು ನೀವು ಹೇಳಿ ಮಾತಾಡಿ. ಯಾರು ದೊಡ್ಡಪ್ಪನು ಇಲ್ಲ, ಯಾರು ಚಿಕ್ಕಪ್ಪನು ಇಲ್ಲ,
ರಾತ್ರಿ ಎಲ್ಲೋಗಿದ್ದೆ ನೀನು? ಇಲ್ಲ ಈ ಕಡೆ ನಿಮ್ಮ ಅಮ್ಮ ರಾತ್ರಿ ತಿಪ್ಟೂರು ರತ್ನಮ್ಮನ ಮನೆಗೆ ಹೋಗಿದ್ದ, ಇಲ್ಲ ಗೊಲ್ರೆಡ್ಡಿ ಲಕ್ಷ್ಮಮ್ಮನ ಮನೆಗೆ ಹೋಗಿದ್ದ, ಪಾರ್ವತಿ ಮನೆಗೆ ಹೋಗಿದ್ದ, ಎಲ್ಗೋಗಿದ್ದ ದೊಡ್ಡಪ್ಪ? ಸ್ವಾಮಿ ಪರಮಾತ್ಮ ಎಲ್ಲ ನಾನು ಎಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ ಇಲ್ದೆ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಹೋಗಿದ್ದು 3 ದಿನಕ್ಕೊಂದು ಟೂರ್ ಹೋಗ್ತೀಯ, ನೆನ್ನೆ ಮೊನ್ನೆ ಕಾಣಲು ಅಲ್ಲಿ ಎಲ್ಲಿಗೆ ಹೋಯ್ದಿ ಅಂತ ಅಂದ್ರೆ ಇದು ಯಾವುದು ನನಗೆ ಹೋದಾಗ ಗವಾಕ್ಷಿ ಅಂದ್ರೆ ಪಿಹಾಟಿ ಅನ್ನಂಗೆ ಯಾರು ಶಿವಮ್ಮ ಏನ ನನಗೆ ನೀನ್ ನಮ್ಮ ಸಿಟಿ ಬಿಟ್ರೆ ಬರ್ದಿ ಆಗ್ಬಿಟ್ರಿ ನೀನ್ ದೊಡ್ಡಪ್ಪ ದೊಡ್ಡ ಪುಗ್ನಾಥ್ ದೊಡ್ಡಪ್ಪ ಏನ್ ಪರಿಸ್ಥಿತಿ ಬಂತು. ದೊಡ್ಡಪ್ಪ ಊಟಕ್ಕೆ ಹೆಂಗೆ ಅನ್ನಂಗಿಲ್ಲ, ಬಟ್ಟಿಗೆ ನಂಗೆ ಅನ್ನಂಗಿಲ್ಲ. ಈಗ ಯಾರು ದೊಡ್ಡ ಫೋನು, ಯಾವ ಚಿಕ್ಕ ಫೋನು, ಯಾವ್ದೋ ಇದು ಹೋದ್ ಜನ್ಮದಾಗಿ ಯಾವ್ದೋ ರತ್ನಮ್ಮನು, ಶಶಿ ಅಮ್ಮನು, ಬಾಲರಮ್ಮ, ಇದೇನಿದು ನನಗೆ ದೊಡ್ಡಪ್ಪ ಬಂತು. ಹಾಲು ಕರ್ದ ಹಾಲೆ ಏನ್ರ ಕರಿಯಕ್ ಹೋಗೋಣ, ದಾನಿಲ್ಲ, ಕರಿಲ್ಲ, ಮ್ಯಾಕಿಲ್ಲ, ಸೂರಿಲ್ಲ, ಏನ್ರ ಕರಿಯಕ್ ಹೋಗೋಣ. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ಏನ್ ಮಾಡೋಣ, ನಮ್ಮನ್ ಮರ್ತೇ ಬಿಟ್ರಿ. ನಂಬರ್ ಗೊತ್ತಾಗಲ್ಲ ಕಾರಣ ನಂಗೆ, ಹಂಗಾಗಿ ಖಂಡಿತ ನಾನು ಕೇಳ್ತಲೇ ಇರ್ತೀನಿ ಯಾವಾಗ್ಲೂ. ಯಾರಿಗೆ ಕೇಳ್ತಿರ್ತೀರಾ? ನಾನು ಯಾರನ್ನ ಕೇಳೋಣ, ನಾನು ಇಲ್ಲಿ ಮನಸ್ಸಿನಾಗೆ ಕೇಳ ಮನಸ್ಸಿನಾಗ ಅನ್ಕೊಂತ ಇರ್ತೀನಿ, ನಿಮ್ಗಾಗಿ ಮಾಡ್ತೀನಿ, ಯಾರ್ಯಾರಿಗೋ ಹೋಗ್ತೈತಿ ಬೇಜ. ನಾ ಕಟ್ ಮಾಡ್ಲಿಲ್ಲ, ಇದು ಕಿವಿಗೆ ವಾಲ್ ತಗೊಳ್ತೇನೆ, ಅದಕ್ಕೆ ಕಟ್ಟಾತ ರಂಗಜನ. ಚೆನ್ನಾಗಿದ್ದೀರ ಹುಡುಗರು? ಚೆನ್ನಾಗವ, ಎಲ್ಲ ಚೆನ್ನಾಗವ್ರ, ತಂದೆ ಚೆನ್ನಾಗವ್ರ, ಅಕ್ಕರ್ ಚೆನ್ನಾಗವ್ರ? ಎಲ್ಲ ಚೆನ್ನಾಗವ್ರೆ. ಓ ಅದೆಲ್ಲ ಸರಿ. ಓ ಈ ಮದುವೆ ಟೈಮಲ್ಲಿ ಓ ನೀವ್ ಈ ತರ ಮಾಡಿರೋ ತಪ್ಪಲ್ವಾ? ಏನ್ ಹೇಳಿ? ಅದೆಲ್ಲ ಮೊಬೈಲಾಗೆಲ್ಲ ಬಂದೈತಲ್ಲ, ಫೇಸ್ಬುಕ್ ಅಲ್ಲಿ ಅಲ್ಲೆಲ್ಲ. ಫೇಸ್ಬುಕ್ ಅಂದ್ರೆ ಅದೇ ಇದು ಇದು ಸಿಂಹ ಕರಡಿಗಳೆಲ್ಲ ಕಡ್ದಾಡೋದು, ಪ್ರಾಣಿ ಹಿಡ್ಕೊಂಡ್ ತಿಂತಾವಲ್ಲ. ಅದ್ರಲ್ಲೆಲ್ಲ ಬಂದೈತೆ. ಆಮೇಲೆ ನಿಮ್ದು ಆಡಿಯೋ ಬರುತ್ತಲ್ಲ ದೊಡ್ಡಬಳ್ಳಾಪುರ ಟ್ರೋಲ್ ಅಲ್ಲಿ, ಹಾ ಅದ್ರಲ್ಲೆಲ್ಲ ಬಂದಿದೆ. ಈ ಮದುವೆ ಟೈಮಲ್ಲಿ ಅವ್ರಿಗೇನ ಕಿವಿಗೆ ಬಿತ್ತು ಅಂದ್ರೆ ಮರ್ಯಾದೆ ಇರುತ್ತಾ ಸ್ವಾಮಿ? ಅದ್ ಯಾವ್ದೋ ಅಮ್ಮನ ಮಂತ್ರಾಲಯ ಕರ್ಕೊಂಡು ಹೋಗಿದ್ದೀರಲ್ಲ ನರಸಿಂಹಣ್ಣವ್ರೆ ನೀವು, ನಿಮ್ಗೆ ಇದು ಗೌರವ ತರ ಅಂತ ವಿಷಯನ ಇದು? ಅಲ್ಲಲ್ಲ, ಈ ಇವ್ರು ನಮ್ಮ ರವಣ್ಣರು ಅಂತ ಅದೇ ನಮ್ಮ ಫ್ರೆಂಡು, ನಾವು ಎಲ್ಲೋದ್ರು ಜೊತೆಲೆ ಹೋಗೋದು ರವಣ್ಣರು ಅಂತ ಅವರಲ್ಲ, ಅದೇ ನೀವೆಲ್ಲ ಹೇಳಿದ್ರಲ್ಲ, ಅವರು ನಾವು ನಮ್ಮ ಪಾಪ ಆಮೇಲೆ ನಮ್ಮ ರವಣ್ಣರ ಮಗಳು ಎಲ್ಲ ಜೊತೆಲಿ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು, ಅದೇ 5 ಮಕ್ಕ ಐತಲ್ಲ ಅಲ್ಲಿ ಕಲ್ಲಾಗ ದೇವಸ್ಥಾನ, ಅದು ರಾಘವೇಂದ್ರ ಸ್ವಾಮಿ ಅವರು ತಪಾಸ್ ಮಾಡ್ರ ಜಾಗ, ಪುಷ್ಪಕ ಏನೇನು ಅಂತಾರಲ್ಲ, ಆಗ ಅಲ್ಲೆಲ್ಲ ಹೋಗಿ ಸ್ವಾಮಿ ಇವತ್ತು ಇನ್ನ ಕೈ ಕಾಲು ಹೊಡ್ತಾ ಹೋಗಿಲ್ಲ ಸ್ವಾಮಿ. ಹಂಗಾಗಿ ನಾವು ಕಾಲ್ ನೋವು ಚಿಕ್ಕದು ಕಾರ್ ಮಾಡಿದ್ರು ನಮ್ ರವಣ್ಣರು, ಹಂಗಾಗಿ ಮೈ ಕೈ ಹೊಡ್ತಾ, ಆಮೇಲೆ ಮೂಗುರಿ ಧೂಳು. ನಾವೇನ್ ಸಾವುಕಾರಲ್ಲ ಹಿಂಗ್ ಹೇಳ್ತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಗೊತ್ತಾಯ್ತು, ಆಯ್ತು. ಹಿಂಗಾಗಿ ಸ್ವಾಮಿ ಖಂಡಿತ ನಾವ್ ಯಾರು ಹೋಗಿಲ್ಲ, ಯಾವ ಯೂಟ್ಯೂಬ್ ಇಲ್ಲ, ಯಾತ್ರದ್ದು ಇಲ್ಲ. ಆಯ್ತು ನರಸಿಂಹಣ್ಣವ್ರೆ, ತಡೀರಿ ಒಂದ್ ನಿಮಿಷ. ಅಲ್ಲ ಈ ತರ ನೀವು ಮಾಡ್ಕೊಳ್ರಿ, ನೀವು ನಿಮ್ ಪರ್ಸನಲ್ ಅನ್ನೋ ತಲೆ ಹಾಕಲ್ಲ. ಇಲ್ಲ ರಂಗರಾಜು, ನನ್ಗೆ ಇದು ನನ್ನ ತಳಿದೆ ಒಂದ್ ಅಪರೂಪಕ್ಕೆ ಸಿಕ್ಕಿದ್ರ ನಾನು ಯಾವ್ದಾರ ಕಷ್ಟ ಸುಖ ಮಾತಾಡಿ. ರೇ ಸ್ವಾಮಿ, ನಾನ್ ಮಾಡ್ತಾನೆ ಇರ್ಲಿಲ್ಲ, ನೀವ್ ಬೇಜಾರ್ ಮಾಡ್ಕೊಂಬೇಡ್ರಿ. ಬೇಕಾದ್ರೆ ನೀವ್ ಬೇಜಾರ್ ಆಯ್ತು ಅಂದ್ರೆ ಬೇಕಾದ್ರೆ ಕಟ್ ಮಾಡ್ತೀನಿ ಫೋನು, ಗೊತ್ತಾಯ್ತಾ? ಈಗ ನಿಮ್ ತಪ್ಪಿಲ್ಲ ಅಂದ್ಮೇಲೆ ಅಮ್ಮ ಯಾರು? ರೇ ಸ್ವಾಮಿ, ಅವರು ನಮ್ಮಂಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ ಬಂದಿರೋದು ಯಾರೋ ಹೆಣ್ಮಕ್ಳು, ಹೆಂಗಸರು, ಯಾರೋ ತಾಯಂದಿರ, ಅವ್ರು ಯಾರೋ ನಮ್ಗೇನ್ ಗೊತ್ತ ಸ್ವಾಮಿ. ಅವರು ನಾವ್ ಅವ್ರ ಏನು ಅನ್ನೋದು ನೋಡಿ, ಇದು ಇವು ತಪ್ಪು. ಇನ್ನ ಫೋಟೋ ತೆಗಿಸ್ಕೊಳ್ಳೋದು ನಾವು, ನನಗೆ ಅದೇನೋ ದೇವಸ್ಥಾನಗಳು ಹೋದಾಗ ಫೋಟೋ ತೆಗಿಸ್ಕೊಳ್ಳೋ ಹುಚ್ಚು ನನಗೆ. ನಾನು ಒಮ್ಮರ್ ನಿಂತವ್ರು, ಯಾರು ನಿಂತವ್ರು, ಒಟ್ನಾಗೆ ನಮ್ ಹುಡುಗರು ಫೋಟೋ ತಕೊಂಡ್ ಹುಡುಗಿ ನಿಂತ್ಕೊಳ್ಳೋದು ಅಷ್ಟ್ ಬಿಟ್ರಿ ನಾನು ಯಾರನ್ನು ಕರೆಯಕ್ ನಾವ್ ಯಾರು ಕರ್ಕೊಂಡು ಅನ್ಸ್ವಾಮಿ. ನರಸಿಂಹಣ್ಣವ್ರೆ, ನಿಮ್ ಪಕ್ಕದಲ್ಲೇ ಭುಜಕ್ಕೆ ಭುಜ ಟಚ್ ಮಾಡ್ಕೊಂಡು ನಿಂತವ್ರಲ್ರಿ. ನನಗೆ ರಂಗಣ್ಣರೇ, ನನ್ಗೆ ಲಾಲೆ ಇದು 23ನೇ ಸಲ ಯಾರೋ ಮಾಡಿರೋದು ನನಗೆ ಇದು. ಅಲ್ಲ ನಾನ್ ಕೇಳೋದು, ಅಯ್ಯೋ ಇದು ನಾನು ಒಂದ್ ಸ್ವಲ್ಪ ಬಾತ್ರೂಮ್ಗೆ ಹೋಗಿ ಬರ್ತೀನಿ, ಆಮೇಲೆ ಮಾಡ್ತೀನಿ. ಎಲ್ಲ ಆಯ್ತು, ತಡೀರಿ, ನೀವೇನ್ ಮಾಡಕ್ ಹೋಗ್ಬೇಡ್ರಿ. ನಮ್ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಇವೆಲ್ಲ ಬೇಕಾ ನಿನ್ಗೆ? ರಾಘವೇಂದ್ರ ಸ್ವಾಮಿ, ಆಮೇಲೆ 5 ಮಕ್ಕದ ಆಂಜನೇಯ ಸ್ವಾಮಿ, ಇದು ಅದೇ ಬೆಟ್ಟದಾಗ ಕಲ್ಲಾಗೈತಲ್ಲ ಅಲ್ಲಿ 9 ಕಿಲೋಮೀಟರ್, ನಿಮ್ ಮಂದೇರು ಪಂಚಮುಖಿ ಆಂಜನೇಯ. ಹಂಗಾಗಿ ದೇವ್ರುಗಳು ನನ್ಗೆ ಏನ ಮಾಡ್ಲಿ, ಒಕ್ಕರ್ ಯಾರು, ನಾವ್ಯಾರು, ನಮ್ಗೆ ಯಾರು ಅವ್ರು ಆ ಕಡೆ ಫೋಟೋ, ಅದ್ ದೇವಸ್ಥಾನ ಮುಂದ್ಗಡೆ ಎಲ್ಲ ತೆಗಿಸ್ಕೊಂತಾರೆ, ಧರ್ಮಸ್ಥಳ ನಿಮ್ ಮನೆಯವ್ರು ನಾನು ನನಗೆ ಸುಮ್ಮನೆ
ಏನಂತ ಇವ್ರು ನಮ್ಮ ಅಣ್ಣ ಆಗ್ಬೇಕು ಇವ್ರು. ಹಲೋ ಅಣ್ಣ, ಹಲೋ, ಎಲ್ಲಿದ್ದೀಣ? ನಾನೀಗ ಹೂನಳ್ಳಿ ಬ್ಯಾಂಕು. ತಡೆಣ ಒಂದ್ ನಿಮಿಷ, ಗಾಡಿ ಸೈಡಿಗೆ ನಿಲ್ಸು. ಹಾ, ಗಾಡಿ ಸೈಡಿಗೆ ನಿಲ್ಸೋಣ. ಸರಿ, ನಿಲ್ಲಿಸ್ತೀನಿ ತಗೊಳ್ಳಿ. ಹಲೋ, ನಿಲ್ಲಿಸ್ತೀನಿ. ನಿಲ್ಸು. ನಿಲ್ಲಿಸಿ. ನಿಲ್ಲಿಸ್ರಾ? ನೋಡೋಣ, ನಾನ್ ಮನೋಜ್ ಮಾತಾಡ್ತಾ ಇರೋದು. ಹಲೋ ಹಲೋ, ಯೋ ಕೇಳ್ಸಲ್ಲ? ಸ್ವಾಮಿ ಕರೆನ್ಸಿನೇ ಬಂದಿಲ್ಲ ಸ್ವಾಮಿ, ಬೆಳಿಗ್ಗೆ ಕೊಟ್ಟೋದು ಕಾಸು. ಯೋ ಹಲೋ, ಮಾತಾಡ, ಇಲ್ಲಿ ನಿನ್ನ ಹತ್ರ ಮಾತಾಡ್ತಾ ನೀನ್ ಕರೆನ್ಸಿಗೆ ನೆಕಡ ಸಿಗಾಕ ಇಲ್ಲಿ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಲೋ ಹೇಳಿ. ನಾನ್ ಮನೋಜ್ ಮಾತಾಡ್ತಾ ಇರೋದು. ಮಾಸು ಮಾಸ ಮನೋಜ್ ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ? ಓಯ್ ಇವ್ರೆ, ನನಗೆ ಕೆಟ್ಟ ಮಾತು ಬಂದ್ಬಿಡ್ತೀನಿ ಬಾಯಿಗೆ. ಸರ್, ಕೆಟ್ಟ ಪದಗಳನ್ನ ಸರ್ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡ್ಬೇಡ್ರಿ, ಗೊತ್ತಾಯ್ತಾ? ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ, ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ, ಇವ್ರು ಏನ್ ಹೇಳಿದಾರೆ ಗೊತ್ತಾ, ಲಲ್ಲಿ ಅವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು. ನಾನು ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ, ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ನಾನು ನಮ್ಮ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ. ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಮದ್ವೆ ಇಬ್ರು ಮದ್ವೆ ಆಗಿರಿ, ಬೇಕಾದ್ರೆ ಅವ್ನು ಮದ್ವೆ ಆಗಿರಿ, ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ರೇ. ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ? ಇಲ್ಲ ಸರ್, ನಾವು ಮೊದಲನೇ ಯಜಮಾನ್ರು ಇಲ್ಲ, ಎರಡನೇ ಯಜಮಾನ್ರು ಇಲ್ಲ, ಯಾರು ಅವ್ರನ್ನ ನೋಡೇ ಇಲ್ಲ ಸರ್. ರೇ, ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ಮ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ಮ ಮಗಿಗೂ ಹೇಳ್ಕೊಡ್ರಿ, ಹೆಸರ ಹೇಳ್ತೀವಿ ರೇ. ನೀವು ಆ ತರ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನಮ್ಗೇನ್ ಗಾಡಿ ಏನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತು ಏನೋ ಅವಾಗ ಅಸಾಚೂರಿ ಆಗೋಯ್ತು. ನಾವ್ ಇವಾಗ ಬಾಳ್ ಕೊಡ್ತೀವಿ, ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ತುಲ್ಲಿ ಯಾರ್ಯಾರ್ದವಳು ಮಾತಾಡ್ರೆ ಊಟ ಎಲ್ಲ ಉಸೆ ಮಾಡ್ಕೊಡು, ಅರ್ಧ ಬರ್ಧ ಕೊಟ್ಟವ್ರೆ ಅವ್ರ ಮನಸ್ಸು ಅಪ್ಪ ಅಮ್ಬಿಟ್ಟವ್ರು ಮಾತಾಡೋ ಮಾತಾ ಸರ್ ಅದು. ಈಗ ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಂಬಿಡ್ರಿ. ನಮ್ಗೆ ತಲೆ ಕೆಡಕ್ಬಾರ್ರಿ, ನಾವೆಲ್ಲ ಹೊರಟಿದ್ವಿ. ಆಯ್ತಪ್ಪ, ತಲೆ ಕೆಡ್ಸಲ್ಲ. ಈಗ ಒಂದೊಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ, ಮರ್ಯಾದೆಯಿಂದ. ಅಲ್ಲ ರೇ, ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೇ, ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ. ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ರೇ, ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ. ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲಾನು ದೇವಸ್ಥಾನದ ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು, ಲಲ್ಲಿ ಅವ್ರನ್ನ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದುವೆ ಆಗ್ತೀವಿ. ನೀವು ಕ್ಲೀನಾಗಿ ಬಂದು ಶಾಸ್ತ್ರ ಎಲ್ಲ ಮಾಡಬೇಕು, ಅಡುಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು. ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೊಬೇಕು. ಇವ್ನಿಗೆ ಕೂಲಿ ಕೊಟ್ಟು ಮಾಡ್ತೇನೆ, ನಾನು ಚಾಟಕ್ ಮಾಡೋಣ ಯಾವನ ಮದುವೆ ಬರಲ್ಲ. ಅದೇನ್ ಮಾಡ್ಕೊಂತೀರ ಮಾಡ್ಕೊ, ಅದೇನ್ ಮಾಡ್ಕೊಂತೀರ ಮಾಡ್ಕೊ. ಅದ್ ನೀವೆಲ್ಲ ಬೆಂಕಿ ಅನ್ನೋದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕ. ನನಗೆ ನಿಮ್ ಎಣ್ಣೆ ಹೆಂಡತಿ ಅಲ್ವನೆಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮಾಡಿ ಸೇರ್ಕೊಳಕ ಮದುವೆ ಮಾಡ್ಕೊಡೋಣ. ನಿಮ್ಮ ಅದೇ ನನ್ಗೆ ನೀನು ಅವ್ರು ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಚಾಟಗಳು ಬಾಳ ನೀವು ಕೇಳ್ಕೊಳಕ್ ನಾನು ಇದು ಮಾಡ್ಕೊಡ್ಬೇಕೇನ್ರಿ, ಹಿಂಗೆ ಮದುವೆ ಮಾಡ್ಕೊಡ್. ಯಾರನ್ನ ಬೇರೆ ನನ್ಗೆ ಮಾಡ್ದಂಗೆ ಬೇರೆ ಯಾರ್ಗಾರ ಮಾಡ್ರಿ ಅಂತ ಸಾಮಾನು ಹಾಕ್ಬಿಡ್ತಾರ ನಿಮ್ಗೆ. ಏನ್ ಹಾಕ್ಬಿಡ್ತಾರೆ? ಮದುವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಆಸ್ತಿ ಹಾಕೊಟ್ಟು ಇದು ಎಂಟದು ಆಗ್ಬಿಟ್ಟಿದ್ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತಿದ್ವಿ. ಹಂಗೆ ಹೇಳ್ತಾ ಇದ್ವಿ. ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ, ಅವ್ರಿಂದ 10 ರೂಪಾಯಿ ಹಾಕಂತ ಇಂದು ಇದು ಎಂತದು ತಲೆಡ್ಕೆ ಮಾಡ್ತಾರಲ್ಲ ಅದನ್ನ ಹೇಳು. ನನ್ನ ಒಂದೇ ಒಂದ್ ಅವ್ಳು ಮಾಡ್ರಿ ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮಂಟೆ ಹಾಕೊಂಡ್ರು.
ಯಾರು ಇಬ್ರು ಮದುವೆ ಆಗ್ತಾರಂತೆ ಅವ್ರ ಕೈಯಾಗ ನಾನ್ ಸಪೋರ್ಟ್ ಮಾಡ್ಬೇಕಂತೆ. ಹಲೋ ಯಾರೋ ಇವ್ರು ನಾನ್ ತಲೆ ತಿಂದಿತ್ತೇನಂದ್ರೆ ಅವ್ರು ಯಾರು ಇಬ್ರು ಲವ್ ಮಾಡಿದ್ರಂತೆ. ಅದಕ್ಕೆ ನಾನು ಮದುವೆ ಮಾಡಿ ಮುಂದಿದ್ದು ಮದುವೆ ಮಾಡ್ಕೋಬೇಕಂತೆ. ಹಲೋ ಅದು ನಾನು ಹೋಗಿ ಹೊಟ್ಟು ಎಲ್ಲ ಪುಣ್ಯತ್ವ ಮಾಡ್ಕೊಡ್ಬೇಕಂತೆ. ಹಲೋ ನಮ್ಮ ಮೆಟ್ಟಾಗಿ ಅಲ್ವಾ ಏ ಸಾಮಾಜಿಕರು ಅಲ್ಲಿ ಯಾರು ಅಲ್ಲ ಸ್ವಾಮಿ ಅವರು ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾರಂತೆ. ಅವ್ಳು ಯಾರು ಲೆಕ್ಕ ಹಾಕಿ ಗೌಡ್ರಿ. ಹಲೋ ಹೊತ್ತಿನ ಮೇಲೆ ಕುಡಿದ್ಬಿಟ್ಟಾಗ ಇನ್ನೇನು ಎಲ್ಲ ತಲೆ ತಿರ್ತ ಕುಕ್ಕೋದು. ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದು ಅನ್ನೋದೇ ಮರ್ತೋದು ನೋಡಿ. ಅದಕ್ಕೆ ಮುಂಡಿಗೆ ಹೋಗ್ಬೇಕು ನಾನೀಗ. ಹಲೋ ಅದಕ್ಕೆ ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದಿಟ್ಕೊಂಡು. ಹಲೋ ಹಲೋ ಲೈ ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು, ಕೊಡ್ತೀನಿ. ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಆರ ತಗೊಂಬಂದು ನಮಗೆ ಮಾಡಿ. ಇವತ್ತು ಫಸ್ಟ್ ನೈಟ್, ಇವತ್ತು ರಾತ್ರಿನೇ ನಮ್ದು. ನೋಡ್ರಿ ನೋಡ್ಕೊಡ್ರಿ ಯಾರ ಅಪ್ಪ ಮುಟ್ಟಿದಾಳ ಮಾತ್ರ ಎಲ್ಲ ಮದುವೆ ಮಾಡಿ ಪೆಟ್ರೋಲಿಗೆ ಕಾಸು ಹಾಕಿಸ್ತಾನೆ ಅಂತ ಅವ್ನು ಶಾರ್ಟ್ ನಾಯ್ಕ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ಅದೆಲ್ಲ ಹೇಳ್ತಾರ ನೀನೇ ಮಾಡ್ಕೊಂಬಿಡು. ಏನ ಏನೇನ್ ಮಾಡ್ಕೋಬೇಕಾದ ನಮ್ಗೆ ಯಾಕೆ ಮಾಡ್ತೀಯ? ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಒಂದ್ ಮಗನ. ಸಂಬಂಧಿಕರಲ್ಲ ಆಡುವಲ್ಲ ಸ್ವಾಮಿ. ಹಲೋ ಸುಳ್ಳು ತಲೆ ಕೆಡ್ಸಿರ್ತಾರೆ ನೋಡು. ಮಣ್ಣಿಗೋಣ ಅಂತ ಬಂದೆ ಮರ್ತೇ ಹೋತು. ಹಲೋ ಎತ್ತೋದು ಇವರು ಕರೆನ್ಸಿ ಹಾಕುವಂತ ಕೊಟ್ಟಿದ್ದೆ ದುಡ್ಡು ಒತ್ತೇನೆ ನಮ್ಗೊಂದು ನೋಡಿ ಇನ್ನೂ ಹಾಕಿಲ್ಲ. ಹಲೋ ಈ ದುಡ್ಡು ಕೊಟ್ಟೋಗಿದ್ದೀನಿ. ಹಲೋ ಹೆಂಗಾರ ಮಾಡ್ತೀವ್ರಿ. ಹಲೋ ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ? ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ? ಇಲ್ಲ ಇದು 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 ಯಾರೋ ನಮ್ಮವರು ನಮ್ಮ ಫ್ರೆಂಡ್ ಮಾಡಿದ್ರು, ಹಾ ಅದು ಕಟ್ ಮಾಡಿದೆ. ಯಾರು ಹೇಳಿ ಅಣ್ಣ? ಶುಕ್ಲಾಂ ಭದ್ರಂ ವಿಷ್ಣುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಹಲೋ ಹಲೋ ಯಾರು ಹೇಳಿ? ಕಂದ. ಹಲೋ ಕಂದ ಹೇಳಿ. ಏನ್ ಮಾಡ್ತಿದ್ಯ ಮಗನೇ? ಏನಿಲ್ಲ, ಇದು ಚಿಕನ್ ಅದು ಮಾಡಿದ್ರು, ಇನ್ನು ಊಟ ಮಾಡಿಲ್ಲ. ಅವ್ರೇನ ನಮ್ಮ ಸಂಬಂಧಿಕರು ಬಂದಿದ್ರು. ನಾನ್ ಕಣೋ ಕಂದ. ಯಾರು ಹೇಳಿ? ನಾನ್ ಕಣೋ ಸ್ವಾಮಿ. ಸ್ವಾಮಿ ಇದು ಇದೇನಲ್ಲ ಈ ಲೆಕ್ಕ ಹೊಡೆದಿತ್ತು ಅಂದ್ರು ಸರ್ವತ್ರ. ಹ ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಸ್ವಾಮಿ ಇದು ನಾನ್ ಅಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲಗುಂಟೆ ಪಾಳ್ಯದವ್ರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ, ಯಾಕೆ ಇನ್ನ ಇದು ಹುಷಾರಾಯ್ತ್ರ? ಹ್ಞೂ ಕಣೋ ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನೋ ಬಂದಿರ್ಲ್ರ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಹಲೋ ಏನಾಯ್ತು ಸ್ವಾಮಿ? ಹಲೋ ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇದೆ ನಂಟವ್ರು ಇವ್ರೆ. ಹಾ ಹೇಳು. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ಗ್ಯಾಸ್ಟ್ರಿಕ್ ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀನ್. ಆಯ್ತು ಸ್ವಾಮಿ, ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ. ಕಂದ ಒಂದ್ ನಿಮಿಷ ತಡಿಯೋ. ನೀನ್ ಸ್ವಾಮಿನ ನಿನ್ ನೂಸ್ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿನ್ ನೂಸ ಸ್ವಾಮಿ ತೋಡ್ ಸ್ವಾಮಿ. ಕಂದ ಏಕಂದ ಇದು 15 ಜನಕ್ಕೆ ಒಂದೇ ಸಲನ ಹೊಟ್ಟೆ ತುಂಬ್ಕೊಂಡ ಅಷ್ಟು ಊಸ್ಬಿಡ್ತೀಯ. ಲೇ ನಿನ್ಗ್ ಒಳ್ಳೇದ್ ಮಾಡ್ಬೇಕಾದ್ರೆ ಏನ ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾರಿನೆಲ್ಲ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ. ಈಕಪ್ಪ ಲೇ ಮಗನೇ. ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ, ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ. ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ಕಂತೇನೋ? ಸಿಟ್ಟ ನೀವು ನಿಮ್ಮ ತರ ಎಲ್ಲ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ. ದಾರುಣ ವ್ಯಾಕ್ತ ವಿಂಟಂ ಪುಲಿಸಿತದಂ ನಾಕ್ತೊರೆ. ವೆಂಕಟಾಚ ತೋರ್ಮಂಡದೆ ನಾ ಬಾದ್ದಲೆ ನಾ ಸುಮ್ತಲೆ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ. ಸಂಸ್ಕೃತ ಬರಲ್ಲ.
ಬರ್ದಿದ್ರು ಪರವಾಗಿಲ್ಲ ಕಣೋ, ಅದನ್ನ ಕೇಳೋ ಇದು ಕೇಳ ಹೋಗಬಾರ ಅಂದ್ಬೇಡ, ಅಚ್ಚುಕಟ್ಟಾಗಿ ಮಾತಾಡಿಸ್ರಿ, ನಮಗೂ ಬೆಲೆ ಐತೆ. ಲೇ ಮಗನೇ, ನೋಡ ಎಷ್ಟ್ ಸಲ ಅಂತಾರ ಮಗನೇ ಅಂತ. ಅದೇ ಮರ್ಯಾದೆ ಕೊಟ್ರಿ. ಮಗನೇ ಹೇಳಿ ಹೇಳಿ. ಏನ್ ಮಾಡ್ತಿದ್ಯೋ? ಇಲ್ಲಿ ಕುತ್ಕೊಂಡು ಇದು ಇದು ಚೊಳೆ ಆಗ್ತಾ ಐತೆ, ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಕಳೋ. ಇದು ಪಂಚ ಪ್ಯಾಂಟ್ ಪಂಚೋಳಿ ಕೈ ಕಳ. ಪಂಚವಳಿಕೆ ಹ್ಮ್ ನೀನು ಸ್ವಾಮಿನ ನೀನು? ಹ್ಞೂ ಕಣ, ಯಾಕೋ? ಅದ್ರೊಳಗೆ ಕೈ ಕಂಡು ಅಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರೆ ಅಂತ ಸ್ವಾಮಿಗಳೇ. ಸ್ವಾಮಿಗಳೇ, ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ಹಾ, ನಿಮ್ಮಂತಾರ ಹಿಂಗೆಲ್ಲ ಹೇಳ್ಕೊಡೋತಿ ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದು ಎಂತದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋದಕ್ಕೆ, ಮತ್ತೆ ಬರ್ಬಾರ್ದ ಟೈಮಾಗ ಮಳೆ ಬರ್ತೈತೆ, ಬರ್ಬಾರ್ದೆಲ್ಲ ಕಾಯಿಲೆ ಬರೋದು. ಈಗ ಹಿಂಗೆಲ್ಲ ನಿಮ್ಮಂತಾರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ, ಆಮೇಲೆ ಇದು ಎಂತದು ಇವಾಗ ಅಂತದ್ದು ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ರಿಂದ ಹೇಳಿ? ನಿಮ್ಮಂತರ ಎಲ್ಲರಿಗೂ ಕೈ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರದಕ್ಕೆ ಎಂತೆಂತಂದು ಕಾಯಿಲೆ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರಾ? ಹ್ಮ್, ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ನ ಸಮೇತ ಸುಟ್ಟ ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ. ಹ್ಮ್, ಅಲ್ಲಲ್ಲ ಇವ್ರೇ, ನಿಮ್ಮ ಹೆಸರೇನು ಸ್ವಾಮಿಗಳೇ? ಹಾ, ಹೆಸರು ಲಕ ಲಕ ಸ್ವಾಮಿ ಅಲ್ಲ ಅಲ್ಕಟ್ ಸ್ವಾಮಿ. ಯಾವ ಊರ್ದು ತಾಲೂಕು, ಯಾವ ರಾಜ್ಯ ಇದೆಂತದ, ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಅಲ್ಕಟ್ ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ಹ್ಮ್, ನಮ್ಮೂರಲ್ಲ, ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವ ಊರು? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಐ ಹಲೋ, ಹಾ, ಐಕರಿ ಸಮಯ ನಿಮ್ ಸವಾಸ ಸಾಕು. ಏ ಕಂದ ತಡಿಯ, ಒಂದ್ ನಿಮಿಷ ತಡಿಯ. ಮಗನೇ, ಸ್ವಾಮಿ ಅಂದ್ಬಿಟ್ರೆ ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಅದೇ ನಮ್ ಜಾಟ್ ಗಿಡ್ಸೋದು. ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ನಿಮ್ಮ ಅಪ್ಪ ಸತ್ತು ಎಷ್ಟು ವರ್ಷ ಆಗೈತೋ? ನಮ್ಮ ಅಪ್ಪ ಅಷ್ಟನ್ನ ಆಗ್ಲಿ, ನೀನು ಹೇಳ ಮಾತಾ ಇದು. ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತೈತೆ, ಬುಕ ಅಂದ್ರೆ ಇದು ಕೆಮ್ಮು ಹೋಗ್ತದೆ, ಲಕ ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ, ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯ ಒಂದ್ ನಿಮಿಷ. ಹಾ, ನೀನು ಎಲ್ಲಿದ್ಯಾ ಈಗ? ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಯೊಳಗೆ ಹೋಗ, ನಾನು ಹೇಳ್ದಂಗ್ ಮಾಡ. ಬಚ್ಚಿ ಮನೆಗೆ ಹೋಗ್ ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಹೋಗ. ಹೇಳಿ. ಎಲ್ಲಿದ್ಯಾ? ಬಾಗ್ಲಾಗಿದ್ದೀನಿ. ಯಾವ ಬಾಕ್ಲಾಗೆ? ಬಚ್ಚಿ ಮನೆ ಬಾಗ್ಲಾಗೆ. ಒಳಿಕ್ ಹೋಗೋ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯಾನೋ? ಇಲ್ಲ. ಈಗ ಪಂಚೆ ಉಟ್ಕೊಂಡಿದ್ಯಾ, ಪ್ಯಾಂಟ್ ಇಟ್ಕೊಂಡಿದ್ಯಾ? ಇದು ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು, ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ ವೇರ್ ಹಾಕೊಂಡಿದ್ಯಾ, ಅದ್ರ ಮೇಲೆ ಟೌಲ್ ಇಟ್ಕೊಂಡಿದ್ಯಾ? ಇಲ್ಲ ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ, ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿ ತೊಗೊಂಡೈತೆ, ಪಿನ್ ಹಾಕೊಂಡಿದೀನಿ. ಯಪ್ಪ, ಏನನ್ನಾಗ್ಲಿ ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಪ್ಯಾಂಟ್ ಬಿಚ್ಚಾ? ಇಲ್ಲ ಪೂರ್ತಿ ಬಿಚ್ಚಿಲ್ಲ, ಉಗಿಸ್ ಬಿಚ್ಚಿದ್ದೀನಿ. ಇದು ಅಂತ ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು. ತಿರ್ಗಾ ಇಕ್ಕಳಕ ಕತ್ಲೆ ಮೇಲೆ ಕರೆಂಟ್ ಇಲ್ಲ ತಿರ್ಗಾ ಇಕ್ಕಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಈಚೆ ಬಂದು ಪಿನ್ ಹಾಕಡಿವಂತೆ. ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ, ಮಂಡಿ ತಕ ಬಿಟ್ಬಿಡು ಬಿಚ್ಚಿ. ಏನಕ್ಕೆ ಪ್ಯಾಂಟ್ ಬಿಚ್ಚೋದು ಹೇಳಿ ನೀವು? ಸ್ವಾಮಿ ಕಂದ, ಪ್ಯಾಂಟ್ ಬಿಚ್ತಾನೆ ನೀನು? ಇಲ್ಲ, ಇದು ಕುಂಡಿ ತಕ ಬಿಚ್ಚಿದ್ದೀನಿ. ಕುಂಡಿ ತಕ ಬಿಚ್ಚಿದ್ದೀನಿ.
ಏ ಕೆಳಗ್ ಬಿಡಪ್ಪ ಹೋಗ್ಲಿ ನೀನು. ತಾಯಿನಾಗ ಪಿನ್ ಹೊಕ್ಕಂತ ಇದು ಪಿನ್ ಐತೆ ಇದ್ರಾಗೆ. ಈಗ ಹೋಗ್ಲಿ ಅಂಡರ್ವೇರ್ ಕಾಣ್ತೇನಪ್ಪ. ಕಾಚಾ ಇದು ಇದು ಟೀ ಪಟ್ನದ ಕಲರು. ಟೀ ಪಟ್ನ ಕಲರು. ಟೀ ಪುಡಿ ಕಲರು. ಅದು ಬಿಚ್ಚು ಒಂಚೂರು, ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದ್ಲು ಕೀಳ್ಸಾಮ್ಯಾರ ನೀವು. ಅದೇ ಅವಾಗ ಒಂದ್ಸಲ ಕೂದ್ಲು ಕೀಳ್ಸಿದ್ರಲ್ಲ ಆ ಸಾಮ್ಯಾರ. ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ್ಕ ಸಾಮ್ಯಾರ. ಹ್ಞೂ ಕಣೋ. ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಕೆ ಎಳ್ದೆ ಹೇಳಿ ಜಲ್ದು. ಮಳೆ ಇದೆ. ಏನೈತಿ ಈಗ ಅಂಡರ್ವೇರ್ ಬಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು? ಅಂಡರ್ವೇರ್ ಬಿಚ್ಚಿದ್ಮೇಲೆ ನಂದು ಕೈಲಿ ಮೊಬೈಲ್ ಐತೆ. ಕೈಯಾಗ ಮೊಬೈಲ್ ಐತಲ್ಲ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಇದು ನೀವು ಕೂದ್ಲು ಸಾಮ್ಯಾರ. ಅಲ್ಲ ಕಣೋ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಅದು ಹೇಳಣ. ಇದೆಂತದು ಎಲ್ಲಾನ ಬಿಡಿಸಿ ಎಲ್ಲಾನ ಹೇಳ್ರಿ ನೀವು. ನಾನು ಅಲ್ಕಾಡ್ ಸ್ವಾಮಿ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಇವ್ರು ಅಲ್ಲ, ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ? ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಮತ್ತೆ ನಿಂತ ಏನಾಯ್ತು? ಎಲ್ಲಾ ಪ್ರಪಂಚಗಿರೋದು ಅವ್ರ ತೋರ ಐತೆ. ಈಗ ಐತಾ? ಇಲ್ವೇ ಇಲ್ಲ. ಪ್ಯಾಂಟ್ ಬಿದ್ದೋತಿ ಇಲ್ಲ ಟೈಮ್ ಒಂಚೂರು ಪ್ಯಾಂಟ್ ಕೇಳ್ತಾ ಇದ್ವ. ಇಲ್ಲ ಆಚೆ ಹಿಡಿಗೆ ಹೋಗ್ರಿ ನೀವು. ಇಲ್ಲ ಕಮ್ಮ ಬರ್ತೀನಿ. ನಿಮ್ಮ ಪ್ಯಾಂಟ್ ಕಿತ್ತಾಗಿದ್ದು ಕಿತ್ತೋತಲ್ಲ ಪಿನ್ನೆಲ್ಲ